ಶ್ರೀ ಗುರುಭ್ಯೋ ನಮಃ. ಮಹಾಭಾರತದ ಆಶ್ವಮೇಧಿಕ ಪರ್ವದ 92ನೇ ಭಾಗ ನಾವಿವತ್ತು ನೋಡಬೇಕಾದ್ದು. ಅದರಲ್ಲಿ ವೈಷ್ಣವ ಧರ್ಮ ಪರ್ವ, ಆಶ್ವಮೇಧಿಕ ಪರ್ವದ ಉಪಪರ್ವ, ಅದನ್ನು ನೋಡ್ತಾ ಇದ್ದೇವೆ. ಅದರಲ್ಲಿ ಸ್ವಯಂ ಕೃಷ್ಣನೇ ಉಪದೇಶಿಸಿದ ಧರ್ಮಗಳನ್ನು ನಾವು ಶ್ರವಣ ಮಾಡ್ತಿದ್ದೇವೆ. ವಾವಿಳ್ಳಿ ರಾಮಸ್ವಾಮಿ ಶಾಸ್ತ್ರಿಗಳ ಪಾಠದಲ್ಲಿ 103ನೇ ಅಧ್ಯಾಯ, ವೈಷ್ಣವ ಪಾಠದಲ್ಲಿ 99ನೇದ್ದು, ಟಿ.ಆರ್. ಕೃಷ್ಣಾಚಾರ್ಯ ಪಾಠದಲ್ಲಿ 98ನೇದ್ದು. ಅದರಲ್ಲಿ 24 ಶ್ಲೋಕಗಳು ಈ ಹಿಂದೆ ಸಮಾಪ್ತ ಆಗಿವೆ. ಉತ್ತರ ಭಾರತದ ಪಾಠದಲ್ಲಿ ಈ ಭಾಗ ವೈಷ್ಣವ ಧರ್ಮ ಪರ್ವ ಅನ್ನುವುದೇ ಇಲ್ಲ. ವ್ಯರ್ಥವಾದ ಜೀವನ ಯಾವುದು, ಮತ್ತೆ ವ್ಯರ್ಥವಾದಂತಹ ದಾನಗಳು ಯಾವುವು ಅನ್ನೋದನ್ನೆಲ್ಲ ನಾವೀಗಿಲ್ಲಿ ನೋಡ್ತಾ ಬಂದಿದ್ದೇವೆ. ಇಲ್ಲಿ ಈ ವ್ಯರ್ಥವಾದ ದಾನಗಳನ್ನು ವರ್ಣನೆ ಮಾಡುವಂತಹ ಒಂದು ಪ್ರಸಂಗದಲ್ಲಿ ಈಗ ನಾವು ಹಿಂದೆ ನೋಡಿರುವಂತಹ ಒಂದು ಶ್ಲೋಕ, ವೃಷಲೀಪತೆ ಯದ್ದತ್ತಂ ಅನ್ನೋಕ್ಕಿಂತ ಹಿಂದಿನ ಶ್ಲೋಕ, ಸ್ತ್ರೀ ಜಿತಾಯ ಚ ಯದ್ದತ್ತಂ ಯದ್ದತ್ತಂ ರಾಜಸೇವಿನೇ ಗಣಕಾಯ ಚ ಯದ್ದತ್ತಂ ಯಚ್ಚ ಕಾರಣಿಕಾಯ ಚ ಅಂತ ಇಷ್ಟು ಶ್ಲೋಕ ಇದೆ. ನಾವದನ್ನು ಈಗಾಗಲೇ ನೋಡಿದ್ದೇವೆ. ಅದಕ್ಕೆ ಏನು ಅರ್ಥ ಅಂತ ಅನ್ನೋದ್ರ ಬಗ್ಗೆ ಸ್ವಲ್ಪ ಇನ್ನಷ್ಟು ಜಿಜ್ಞಾಸೆ ಮಾಡ್ಬೇಕು ನಾವು. ಅದು ಒಂದೊಂದು ಪಾಠಗಳಲ್ಲಿ ಒಂದೊಂದು ರೀತಿಯಾದಂತಹ ಅರ್ಥ ಇದೆ. ಕಾರಣಿಕ ಅಂತ ಕೆಲವು ಕಡೆ ಇದೆ, ಅಕಾರುಣಿಕ ಅಂತ ಇನ್ನು ಕೆಲವು ಕಡೆ ಇದೆ. ಅದರದ್ದು ಲಕ್ಷಾಲಂಕಾರ ಏನು ಹೇಳಿದೆ ಅದನ್ನು ನೋಡೋಣ. ಅದರ ವಾಸ್ತವಿಕ ಅರ್ಥ ಏನು, ಲಕ್ಷಾಲಂಕಾರ ಏನು ಹೇಳಿದೆ ಅಂತ ಸ್ವಲ್ಪ ನಾವು ಗಮನಿಸಬೇಕು. ಕಾರಣಿಕ ಇತ್ಯತ್ರ ಕಾರಣಿಕಾಯ ಶೂದ್ರಾಯಾಮ್ ವೈಶ್ಯಾಜ್ಜಾತಾಯ ಶೂದ್ರ ವಿಷೋಸ್ತು ಕರಣಿಕಃ ಇತ್ಯಮರಃ ಅಂತ ಲಕ್ಷಾಲಂಕಾರ ಹೇಳ್ತದೆ. ಶೂದ್ರ ಸ್ತ್ರೀಯಲ್ಲಿ ವೈಶ್ಯ ಪುರುಷನಿಂದ ಹುಟ್ಟಿದಂಥ ವ್ಯಕ್ತಿ ಏನಿದ್ದಾನೆ ಅವನನ್ನ ಕಾರಣಿಕ ಅಂತ ಹೇಳಬೇಕು. ಅದಕ್ಕೊಂದು ಕೋಶವನ್ನು ಕೂಡ ಲಕ್ಷಾಲಂಕಾರ ಕೊಡ್ತದೆ. ಅಂಥವನಿಗೆ ದಾನ ಕೊಡಬಾರದು, ಅದು ಕೊಟ್ಟ ದಾನ ವ್ಯರ್ಥ, ಒಪ್ಪಬೇಕಾದದ್ದೇ. ಆದರೆ ದಾನ ಕೊಡುವ ಸಾಧ್ಯತೆ ಇರುವುದು ಯಾರಿಗೆ, ಸ್ವೀಕಾರ ಮಾಡುವಂಥ ಅವಕಾಶ ಇರುವುದಾದರೂ ಯಾರಿಗೆ? ಬ್ರಾಹ್ಮಣನಿಗೆ ದಾನ ಕೊಡುವುದು ಮತ್ತು ತಾನು ಸ್ವೀಕಾರ ಮಾಡುವ ಅಧಿಕಾರ, ಯಜ್ಞ ಮಾಡುವ, ಯಜ್ಞ ಮಾಡಿಸುವ, ಹಾಗೆ ಸ್ವಾಧ್ಯಾಯ ಮಾಡುವ, ಪ್ರವಚನ ಮಾಡುವ ಮತ್ತು ಸ್ವಾಧ್ಯಾಯ ಮಾಡುವ ಅಧಿಕಾರ, ಇನ್ನೊಬ್ಬರಿಗೆ ಹೇಳಿಕೊಡುವ ಅಧಿಕಾರವೂ ಕೂಡ ಅವನಿಗಿದೆ. ಉಳಿದವರಂತೆ ಕ್ಷತ್ರಿಯ, ವೈಶ್ಯ ಮೊದಲಾದವರಿಗೆ ದಾನವನ್ನ ಕೊಡುವ ಅಧಿಕಾರ ಮಾತ್ರ ಇದೆ, ಸ್ವೀಕಾರ ಮಾಡುವ ಅಧಿಕಾರ ಇಲ್ಲವೇ ಇಲ್ಲ. ಆದ್ರಿಂದ ಕ್ಷತ್ರಿಯನಿಗೆ ಅದಿಲ್ಲ ಅಂದಮೇಲೆ, ವೈಶ್ಯನಿಗೆ ಅದಿಲ್ಲ ಅಂದಮೇಲೆ, ಆ ವೈಶ್ಯ ಪುರುಷನಿಂದ ಶೂದ್ರ ಸ್ತ್ರೀಯಲ್ಲಿ ಹುಟ್ಟಿದಂತಹ ವ್ಯಕ್ತಿಗೆ ದಾನವನ್ನು ತಗೊಳ್ಳುವಂತಹ ಅಧಿಕಾರವೇ ಇರೋದಿಲ್ಲ. ದಾನವನ್ನು ತಗೊಳ್ಬೇಕಾದವನು ಬ್ರಾಹ್ಮಣ ಮಾತ್ರ, ನಾವೀಗಾಗಲೇ ಇಲ್ಲೆಲ್ಲ ನೋಡ್ತಾ ಇರುವಂತೆ. ಆದರೆ ಆ ಬ್ರಾಹ್ಮಣ ತನ್ನ ದುರ್ಗುಣಗಳ ಮೂಲಕ ತನ್ನ ಪಾವಿತ್ರ್ಯವನ್ನು ಕಳ್ಕೊಂಡಿದ್ರೆ ಅಂತವನಿಗೆ ದಾನ ಕೊಡಬಾರದು ಅಂತ ಅರ್ಥ. ಅದರಿಂದ ಲಕ್ಷಾಲಂಕಾರ ಹೇಳುವಂತೆ ಶೂದ್ರನಿಂದ ವೈಶ್ಯನಿಂದ ಶೂದ್ರ ಸ್ತ್ರೀಯಲ್ಲಿ ಹುಟ್ಟಿದಂತಹ ವ್ಯಕ್ತಿ ಕಾರಣಿಕ ಅಂತ ಅರ್ಥ ಇಟ್ಕೊಂಡು ಅವನಿಗೆ ದಾನ ಕೊಡಬಾರದು ಅನ್ನೋ ಮಾತೇ ಅರ್ಥಹೀನವಾದ್ದು. ಅವನಿಗೆ ದಾನ ತಗೊಳ್ಳಿಕ್ಕೆ ಅಧಿಕಾರ ಇಲ್ಲ. ಆದ್ರಿಂದ ಆ ಶಬ್ದ ಸರಿಯಲ್ಲ. ಅಲ್ಲಿ ವಾವಿಳ್ಳಿ ರಾಮಸ್ವಾಮಿ ಶಾಸ್ತ್ರಿಗಳ ಪಾಠದಲ್ಲಿ ಅಕಾರುಣಿಕ ಅಂತ ಒಂದು ಶಬ್ದ ಇದೆ. ಅಕಾರುಣಿಕ ಅನ್ನೋ ಪಾಠ ಇದ್ರೆ ಅದು ಸರಿಯಾಗ್ತದೆ. ಅದೇನು ಅಕಾರುಣಿಕ ಅಂತಂದ್ರೆ ಕರುಣಾಹೀನನಾದವನು ಅಂತ ಅರ್ಥ. ವೈಷ್ಣವ ಪಾಠದಲ್ಲಿ ಕೂಡ ಕೆಳಗೆ ಅಡಿ ಟಿಪ್ಪಣಿ ರೂಪದಲ್ಲಿ ಅದನ್ನು ಕೊಟ್ಟಿದ್ದಾರೆ. ಅದರಿಂದ ಅಕಾರುಣಿಕ ಅಂದ್ರೆ ಕರುಣಾಹೀನನಾದವನು, ದುಷ್ಟವಾದಂತಹ ಬುದ್ಧಿ ಇದ್ದವನು, ಅಂಥವನಿಗೆ ಕೊಟ್ಟ ದಾನ ಅಂತನ್ನೋದು ವ್ಯರ್ಥ, ಅವನಿಗೆ ದಾನ ಕೊಡಬಾರದು ಅಂತ ಅದರ ತಾತ್ಪರ್ಯ ಆಗ್ತದೆ. ಇಷ್ಟರ ಮೇಲೆ ಕಾರಣಿಕ ಅಂತ ಅನ್ನೋದಕ್ಕೆ ಒಂದು ಬೇರೆನೇ ಅರ್ಥ ಇದೆ. ಅದು ಈ ಅರ್ಥ ಇಲ್ಲಿ ಹೊಂದದೇ ಇರಬಹುದು. ಕಾರಣಿಕ ಅಂದ್ರೆ ಪರೀಕ್ಷೆ ಮಾಡುವವನು, ನ್ಯಾಯಾಧೀಶನಾದವನು ಅಂತ ಒಂದು ಅರ್ಥ ಇದೆ. ಅದು ಮಹಾಭಾರತದಲ್ಲಿ
ಕಚ್ಚಿತ್ ಕಾರಣಿಕಾಹ ಧರ್ಮೇ ಸರ್ವಶಾಸ್ತ್ರೇಶು ಕೋವಿದಾಹ ಅಂತ ಒಂದು ಪ್ರಯೋಗ ಇದೆ. ಒಂದು ಕೋಶದಲ್ಲಿ ಮಹಾಭಾರತದಲ್ಲಿ ಆ ಕಾರಣಿಕ ಅನ್ನೋ ಶಬ್ದ ಎಲ್ಲೆಲ್ಲಿ ಬಂದಿದೆ ಅಂತ ಅನ್ನೋದನ್ನ ಹೇಳ್ತಾರೆ. ನಿನ್ನ ಆಸ್ಥಾನದಲ್ಲಿರುವಂತಹ ಈ ನ್ಯಾಯಾಧೀಶರು, ಪರೀಕ್ಷಕರು, ಅವರೆಲ್ಲರೂ ಕೂಡ ಸರ್ವಶಾಸ್ತ್ರಗಳಲ್ಲಿಯೂ ಪಂಡಿತರಾಗಿದ್ದಾರೋ ಇಲ್ವೋ? ಅಂಥವರು ಸರ್ವಶಾಸ್ತ್ರಗಳಲ್ಲೂ ಪಂಡಿತರಾಗಿದ್ರೆ, ಧರ್ಮಶಾಸ್ತ್ರದಲ್ಲೂ ನಿಪುಣರಾಗಿದ್ರೆ ಅವರು ಧರ್ಮದ ದಾನ ಮಾಡಬಲ್ಲವರು. ಇಲ್ಲದೆ ಹೋದ್ರೆ ಅವರಿಗೆ ನ್ಯಾಯಾಧೀಶರಾಗುವಂತಹ ಯೋಗ್ಯತೆ ಇರೋದಿಲ್ಲ. ಹಾಗಿದ್ದಾರೋ ಇಲ್ಲವೋ ಅವರು ನಿಮ್ಮ ಯಜ್ಞದಲ್ಲಿ ಅಂತ ಕೇಳುವಂತ ಒಂದು ಪ್ರಸಂಗ. ನಿಮ್ಮ ಆಸ್ಥಾನದಲ್ಲಿದ್ದ ನ್ಯಾಯಾಧೀಶರು ಈ ಗುಣಗಳನ್ನು ಹೊಂದಿದ್ದಾರೋ ಇಲ್ಲವೋ ಅಂತ ಕೇಳುವಂತ ಒಂದು ಮಾತಿದೆ. ಆದ್ರಿಂದ ಕಾರಣಿಕ ಅಂತ ಅನ್ನೋದಕ್ಕೆ ಶುದ್ಧ ಸ್ತ್ರೀಯಲ್ಲಿ ವೈಶ್ಯನಿಂದ ಹುಟ್ಟಿದ ಪುರುಷ ಅಂತ ಅರ್ಥ ಇರಬಹುದು. ಆದರೂ ಪ್ರಸ್ತುತ ಸಂದರ್ಭದಲ್ಲಿ ಅಕಾರುಣಿಕ ಅನ್ನೋ ಪಾಠ ಇದ್ರೆ ಅದು ಯೋಗ್ಯ ಆಗ್ತದೆ. ವೃಷಲೀಪತಿ ಅಂದ್ರೆ ದುಷ್ಟ ಸ್ತ್ರೀ ಸಂಪರ್ಕ ಮಾಡಿದವನು, ನೀಚ ಸ್ತ್ರೀ ಸಂಪರ್ಕ ಮಾಡಿದವನು, ಶಸ್ತ್ರಜೀವಿ, ಶಸ್ತ್ರಾಸ್ತ್ರಗಳನ್ನು ಮಾರಾಟ ಮಾಡುವ ವ್ಯಕ್ತಿ. ಭೃತಕ ಅಂದ್ರೆ ಕೂಲಿ ತೆಗೆದುಕೊಂಡು ಜೀವನ ಮಾಡುವಂತ ಬ್ರಾಹ್ಮಣ. ಒಟ್ಟಾರೆ ಭೃತಕ ಅಂದ್ರೆ ಅಂತ ಕ್ಷುದ್ರವಾದ ಕೆಲಸಗಳನ್ನು ಮಾಡುವಂತಹ ಬ್ರಾಹ್ಮಣ ಅಂತ ಅದರ ಅರ್ಥ ಆಗ್ತದೆ. ಮತ್ತೆ ಯಾವುದೇ ರೀತಿಯಾದ ನಿಷ್ಠೆ ಇಲ್ಲದೆ ಇರುವಂತಹ ಪುರೋಹಿತ. ದೇವಲಕ, ಆ ಎಲ್ಲ ಶಬ್ದಗಳು ಕೂಡ ಸರಿಯಾಗಿ ಪೌರೋಹಿತ್ಯ ಇತ್ಯಾದಿಗಳನ್ನು ಮಾಡಿಸದೇ ಇರುವವನು ಅನ್ನೋ ಅರ್ಥವನ್ನು ಹೇಳ್ತವೆ. ದೇವದ್ರವ್ಯಾಶಿನೇ, ಭೃತಕ ಆದ್ಮೇಲೆ ವ್ಯಾಲಗ್ರಾಹಿ ಅಂತಿದೆ. ವ್ಯಾಲಗ್ರಾಹಿ ಹೃತಂಚಯತ್ ಅಂತ ವೈಷ್ಣವ ಪಾಠದಲ್ಲಿ ಕಂಡು ಬರ್ತದೆ. ಮತ್ತೆ ದೇವಲಕಾಯ ಅಂತ ಇನ್ನೊಂದು ಶಬ್ದ ಕಂಡು ಬರ್ತದೆ. ಅದಕ್ಕೇನು ಅರ್ಥ? ಅದನ್ನ ವ್ಯಾಲಗ್ರಾಹಿ ಅಂತ ಅನ್ನೋದ್ರೆ ಲಕ್ಷಾಲಂಕಾರದಲ್ಲಿ ಈ ತರ ಹೇಳ್ತಾರೆ. ವಿಷವೈದ್ಯೋ ಜಾಂಗುಲಿಕೋ ವ್ಯಾಲಗ್ರಾಹಿ ಅಹಿತುಂಡಿಕ ಇತ್ಯಭಿಧಾನಾತ್ ವ್ಯಾಲಗ್ರಾಹಿ ಸರ್ಪಗ್ರಾಹಿ ಗಾರುಡಿಕ ಇತ್ಯರ್ಥ. ಈ ಸರ್ಪವಿದ್ಯೆ, ವಿಷವಿದ್ಯೆ ಇತ್ಯಾದಿಗಳನ್ನು ಬಲ್ಲಂತಹ ವೈದ್ಯನಾದಂತಹ ಒಬ್ಬ ಬ್ರಾಹ್ಮಣ ಅಂತ ಇಷ್ಟರ್ಥ ಅದರಿಂದ ಸಿಗಬಹುದು. ಸರ್ಪವನ್ನು ಹಿಡಿಯುವ ವ್ಯಕ್ತಿ ಅಂತ ಅರ್ಥ ಆಗಬಹುದು ಅದಕ್ಕೆ. ಮುಂದೆ ದೇವದ್ರವ್ಯಾಶಿ ಅಂದ್ರೆ ದೇವತೆಗಳ ಸಂಪತ್ತನ್ನು ಅಪಹಾರ ಮಾಡುವವನು. ಚಿತ್ರಕರ್ಮಿ, ಸಂಕೀರ್ಣವಾದಂತಹ ವರ್ಣಾಶ್ರಮ ವ್ಯವಸ್ಥೆಗೆ ಭಿನ್ನವಾದಂತಹ ಕರ್ಮಗಳನ್ನು ಮಾಡುವವನು ಅಂತ ಅದಕ್ಕೆ ಅರ್ಥ ಆಗೋದು ಯೋಗ್ಯ. ರಂಗೋಪಜೀವಿ, ನಟನೆ ಮೊದಲಾದವುಗಳನ್ನು ಮಾಡ್ತಾ ಬದುಕುವಂತಹ ವ್ಯಕ್ತಿ. ಅವನಿಗೂ ಕೊಟ್ಟ ದಾನ ವ್ಯರ್ಥ. ಚಿತ್ರಕರ್ಮಿ ಅಂದ್ರೆ ಈ ಫೈನ್ ಆರ್ಟ್ಸ್ ಅದರಲ್ಲಿ ತೊಡಗಿರುವಂತಹ ಬ್ರಾಹ್ಮಣ, ಅವನಿಗೆ ಕೊಟ್ಟಂತಹ ದಾನವೂ ಕೂಡ ವ್ಯರ್ಥ ಅಂತ ಇನ್ನೊಂದು ಅರ್ಥನೂ ಅದೇ ಯೋಗ್ಯವಾಗಿ ಕಾಣಿಸ್ತದೆ. ವರ್ಣಾಶ್ರಮೋಚಿತ ಕರ್ತವ್ಯಗಳನ್ನು ಮಾಡುವುದು ಬಿಟ್ಟು ಜೀವನೋಪಾಯಕ್ಕಾಗಿ ಇಂತಹ ಕೆಲಸಗಳನ್ನು ಮಾಡುವವನು, ಅದು ಅದರ ಅರ್ಥ. ಮಾಂಸೋಪಜೀವಿ, ಮಾಂಸ ಮೊದಲಾದವುಗಳನ್ನು ಮಾರಾಟ ಮಾಡುವ ಅಂಗಡಿಗಳನ್ನು ತೆಗೆದುಕೊಂಡು ನಿರ್ವಹಿಸಿ ಹಾಗೆ ಬದುಕುವವನಿಗೆ ಕೊಟ್ಟ ದಾನವು ಕೂಡ ವ್ಯರ್ಥ. ಮಾಂಸೋಪಜೀವನೆ. ಸೇವಕಾಯತೆ ಎದ್ದತ್ತಂ, ಬ್ರಾಹ್ಮಣ ಇರಬಹುದು, ಆದರೆ ಸೇವಕನಾಗಿ ಇನ್ನೊಬ್ಬರ ಸೇವಕನಾಗಿ ಬದುಕುವುದು ಅವನಿಗೆ ಶೋಭೆ ಅಲ್ಲ. ಎದ್ದತ್ತಂ ಬ್ರಾಹ್ಮಣ ಬ್ರುವೆ, ಬ್ರಾಹ್ಮಣ ಅಂತ ಹೇಳ್ಕೋತಾನೆ, ಅಂಥವನಿಗೆ ಕೊಟ್ಟಂತಹ ದಾನವು ಕೂಡ ವ್ಯರ್ಥವೇ. ಆದ್ರಿಂದ ಬ್ರಾಹ್ಮಣ ಬ್ರೂ ಅಂತಂದ್ರೆ ಬ್ರಾಹ್ಮಣ ಅಂತ ಹೇಳ್ಕೊಂಡಿದ್ದಾನೆ ಹೊರತು ವಾಸ್ತವಿಕವಾದ ಗುಣಗಳಿಲ್ಲ. ಬ್ರಹ್ಮ ಬಂಧು ಅಂತ ಏನ್ ಹೇಳ್ತಾರೆ ಆ ಅರ್ಥ ಆಗ್ತದೆ ಅದರಿಂದ. ಅದೇಶಿನಿ ಅಂತ ಮುಂದಿನ ಶಬ್ದ. ಉಪದೇಶ ಮಾಡಲಿಕ್ಕೆ ಶಕ್ತಿ ಇಲ್ಲದೆ ಇರುವಂತಹ ವ್ಯಕ್ತಿ. ಬ್ರಾಹ್ಮಣ ಅಂದ್ರೆ ಮತ್ತೊಬ್ಬರಿಗೆ ಶಾಸ್ತ್ರವನ್ನ, ಮಂತ್ರವನ್ನ ಉಪದೇಶ ಮಾಡುವಂತಹ ಶಕ್ತಿ ಉಳ್ಳವನಾಗಿರಬೇಕು. ಅವನಿಗೆ ಸ್ವಯಂ ಜ್ಞಾನ ಇಲ್ಲದೆ ಹೋದ್ರೆ ಅಥವಾ ಜ್ಞಾನ ಇದ್ರೂ ಕೂಡ ಉಪದೇಶ ಮಾಡುವಂತ ಅರ್ಹತೆಯನ್ನು ಕಳ್ಕೊಂಡವನಾದ್ರೆ ಅವನಿಗೆ ಕೊಟ್ಟಂತ ದಾನವು ಕೂಡ ವ್ಯರ್ಥ ಆಗ್ತದೆ. ಮಹಾಭಾರತದಲ್ಲೇ ಈ ಉದ್ಯೋಗ ಪರ್ವದಲ್ಲಿ ಮತ್ತೆ ಶಾಂತಿ ಪರ್ವದಲ್ಲಿ ಒಂದೆರಡು ಮಾತು ಬರ್ತವೆ. ಅಪ್ರವಕ್ತಾರಂ ಆಚಾರ್ಯಂ ಅನಧೀಯಾನಂ ಮೃತ್ಯುಜಂ ಜಹ್ಯಾತ್ ಅಂತ. ಯಾವ ಆಚಾರ್ಯನಿಗೆ ಪಾಠ ಹೇಳಲಿಕ್ಕೆ ಬರೋದಿಲ್ವೋ ಮತ್ತೆ ಅಧ್ಯಯನ ಮಾಡದೇ ಇರುವಂತ ಪುರೋಹಿತ ಇದ್ದಾನೋ ಅವರಿಬ್ಬರನ್ನು ಕೂಡ ಪರಿತ್ಯಾಗ ಮಾಡಬೇಕು ಅಂತ ಮಾತಿದೆ. ಅದರಿಂದ ಜ್ಞಾನ
ಮತ್ತು ಜ್ಞಾನ ಕಾರ್ಯ ಅಂತ ಅನ್ನೋದು ಬ್ರಾಹ್ಮಣನ ಪ್ರಧಾನ ಲಕ್ಷಣ. ವಾರ್ಧುಷಿಕಾಯ, ವಾರ್ಧುಷಿಕ ಅಂದ್ರೆ ಬಡ್ಡಿಯ ಹಣದಿಂದ ಬದುಕುವಂಥವನು, ಅಂತ ಬ್ರಾಹ್ಮಣನಿಗೆ ಕೊಟ್ಟ ದಾನ ವ್ಯರ್ಥ. ಆಚಾರಹೀನನಾದವನು ಯಥ ಅನಾಚಾರ್ಯನೇ, ಎತ್ತು ದತ್ತಮ ಅನಗ್ನಯೇ, ಬ್ರಹ್ಮಚಾರಿಯಾಗಿದ್ರೆ ಅಗ್ನಿ ಕಾರ್ಯ ಮಾಡಬೇಕು, ಮತ್ತೆ ಗೃಹಸ್ಥನಾಗಿದ್ರೆ ಉಪಾಸನ ಅಗ್ನಿಹೋತ್ರಾದಿಗಳನ್ನು ಮಾಡಬೇಕು. ಅಗ್ನಿರಹಿತನಾಗಿ ಬದುಕ್ತಾ ಇದ್ರೆ ನಿತ್ಯ ಆ ಕಾರ್ಯಗಳಲ್ಲಿ ಅವನು ತೊಡಗಿಲ್ಲದೆ ಹೋದ್ರೆ ಅವನು ಕೂಡ ಆ ದಾನವು ಕೂಡ ವ್ಯರ್ಥನೆ. ಉಪವಾಸಿನೇ, ಸಂಧ್ಯಾವಂದನ ಇತ್ಯಾದಿಗಳನ್ನು ಮಾಡದೇ ಇದ್ದವನು, ಅವನಿಗೆ ಕೊಟ್ಟ ದಾನವು ವ್ಯರ್ಥ. ಆಚಾರರಹಿತರಾದವರ ಮನೆಯಲ್ಲಿ ವಾಸ ಮಾಡುವಂತಹ ವ್ಯಕ್ತಿಗೆ ಕೊಟ್ಟಂತಹ ದಾನಗಳು ವ್ಯರ್ಥ. ಮತ್ತೆ ಜೀವನೋಪಾಯಕ್ಕಾಗಿ ಸುಳ್ಳು ವೇಷಗಳನ್ನು, ಮಿಥ್ಯಾಲಿಂಗಿ ಅಂದ್ರೆ ಸುಳ್ಳು ಹೇಳುವಂಥ ವ್ಯಕ್ತಿ ಅಂತ ಅರ್ಥ ಆಗ್ತದೆ, ಆ ದಾನವು ಕೂಡ ವ್ಯರ್ಥ. ನಾನು ಹೇಳುವಾಗ ಪ್ರಮಾದ ಮಾಡಿದೆ, ಸುಳ್ಳು ಹೇಳುವುದಲ್ಲ, ಸುಳ್ಳು ಆಚಾರಗಳ ಸುಳ್ಳು ವೇಷಗಳನ್ನು ಹಾಕೊಂಡು ಬದುಕುವಂಥ ವ್ಯಕ್ತಿ ಅಂತ ಅದರ ಅರ್ಥ. ಮತ್ತೆ ಮುಂದಿನದು ಹೀಗಿದೆ, ಎಲ್ಲಿ ಬೇಕಾಬಿಟ್ಟಿಯಾಗಿ ಶೌಚ ಇತ್ಯಾದಿಗಳನ್ನು ಗಮನಿಸದೆ ತಿನ್ನುವ ವ್ಯಕ್ತಿ, ಸರ್ವಾಶಿ, ಏನು ಬೇಕಾಬಿಟ್ಟಿ ತಿನ್ನುವ ವ್ಯಕ್ತಿಯನ್ನು ಸರ್ವಾಶಿ ಅಂತ ಹೇಳ್ತಾರೆ, ಅವನಿಗೆ ಕೊಟ್ಟ ದಾನ ವ್ಯರ್ಥ. ನಾಸ್ತಿಕನಾಗಿ, ಬ್ರಾಹ್ಮಣನಾಗಿಯೂ ನಾಸ್ತಿಕನಾಗಿದ್ದು ಧರ್ಮ ವಿಕ್ರಯಿ, ಧನ ಸಂಪಾದನೆಗಾಗಿ ಧರ್ಮಾಚರಣೆ ಮಾಡುವಂತಹ ವ್ಯಕ್ತಿಗೆ ಕೊಟ್ಟಂತಹ ದಾನ ವ್ಯರ್ಥ. ನೀಚ ವೃತ್ತಿಯಿಂದ ಬದುಕುವವನಿಗೆ ಕೊಟ್ಟಂತಹ ದಾನ ವ್ಯರ್ಥ. ಸುಳ್ಳು ಸಾಕ್ಷಿ ಹೇಳುವವನಿಗೆ, ಮತ್ತೆ ಕೂಟ ನೀತಿ ಅಂದ್ರೆ ದುರ್ಬುದ್ಧಿಯನ್ನು ಆಶ್ರಯಿಸಿ ಗ್ರಾಮದಲ್ಲಿ ಪರಸ್ಪರ ಜಗಳ ತಂದಿಡುವಂತಹ ಬ್ರಾಹ್ಮಣನಿಗೆ ಕೊಟ್ಟಂತಹ ದಾನವೂ ವ್ಯರ್ಥ. ಗ್ರಾಮಕೂಟ ಅಂತ ಅವನನ್ನ ಹೇಳ್ತಾರೆ. ಹೀಗೆ ಇವೆಲ್ಲ ದಾನಗಳು ಕೂಡ ವ್ಯರ್ಥ. ಯಾಕೆಂದ್ರೆ ವೃಥಾ ಜೀವತೆ ತತ್ಸರ್ವಂ ನಾಥ ಕಾರ್ಯ ವಿಚಾರಣ, ಇವರೆಲ್ಲವೂ ವ್ಯರ್ಥವಾಗಿ ಜೀವನ ನಡೆಸುವಂಥವ್ರು. ವಿಪ್ರ ನಾಮಧರಾಹ್ಯತೆ ಲೋಲುಪಾಹ ಬ್ರಾಹ್ಮಣಾದಮಾಹ, ಬ್ರಾಹ್ಮಣ ಅಂತ ಹೆಸರನ್ನ ಹೊತ್ತಿದ್ದಾರಷ್ಟೇ ಅವರು, ವಿಪ್ರ ಅಂತ ಹೆಸರಿದೆ, ಆದ್ರೆ ಆ ವಿಪ್ರತ್ವಕ್ಕೆ ಬೇಕಾದಂತಹ ಯಾವುದೇ ಗುಣವನ್ನು ಹೊಂದಿಲ್ಲದವರು. ಅವರು ತಾವು ಕೂಡ ಯಾವುದೇ ಸತ್ಕರ್ಮವನ್ನು ಮಾಡೋದಿಲ್ಲ. ನಾತ್ಮಾನಂ ತಾರಯಂತಿಯತೆ, ಏನಾದ್ರೂ ಸತ್ಕರ್ಮ ಮಾಡಿ ಶ್ರವಣ ಮನನಾದಿಗಳನ್ನು ಮಾಡಿ ಉದ್ಧಾರ ಕಾಣ್ತಾರ, ಅದೂ ಇಲ್ಲ. ನ ದಾತಾರಂ ಅಂತ ದಾನ ಕೊಟ್ಟವನಿಗೂ ಕೂಡ, ಯಾರಾದ್ರೂ ದಾನ ಇವ್ರಿಗೆ ಕೊಟ್ರೆ ಕೊಟ್ಟವನಿಗೂ ದಾತೃವಿಗೂ ಯಾವುದೇ ಉಪಯೋಗ ಇಲ್ಲ. ಏತೇಭ್ಯೋ ದತ್ತ ಮಾತ್ರಾಣಿ ದಾನಾನಿ ಸುಬಹುನ್ಯಪಿ, ಎಷ್ಟೇ ದಾನ ಕೊಟ್ಟಿದ್ರು ವ್ಯರ್ಥ ಆಗಿ ಹೋಗ್ತವೆ. ಭಸ್ಮನಿ ಆಜ್ಯಾಹುತಿರಿ ಯಥ, ಬೂದಿಯಲ್ಲಿ ತುಪ್ಪ ಹಾಕಿದ್ರೆ ಆ ತುಪ್ಪ ಕರಗುವುದೂ ಇಲ್ಲ, ಅದು ದೇವತೆಗಳಿಗೆ ಹೋಗಿ ಸಲ್ಲುವುದೂ ಇಲ್ಲ. ಅಗ್ನಿಯಲ್ಲಿ ಹಾಕಬೇಕು ಆಹುತಿಯನ್ನು. ಆ ದೃಷ್ಟಿಯಿಂದ ಬ್ರಾಹ್ಮಣನನ್ನು ಅಗ್ನಿ ಅಂತ ಹೋಲಿಸಿದ್ದಾರೆ. ಅಗ್ನಿಯು ಬ್ರಾಹ್ಮಣದ ವರ್ಣದ ಅಭಿಮಾನಿಯೂ ಹೌದು. ಅಂಥವನಿಗೆ, ಶ್ರೇಷ್ಠನಾದವನಿಗೆ ದಾನ ಕೊಡಬೇಕು. ಕೆಲವು ಬಾರಿ ಅಲ್ಪ ಸ್ವಲ್ಪ ಫಲ ಏನಾದರೂ ಸಿಗಬಹುದು, ಇಲ್ಲಂತಲ್ಲ, ಯತ್ಕಿಂಚಿತ್ ಭವಿಷ್ಯದಿ ಕಥಂಚನ. ಆದರೆ ಆ ದಾನದ ಬಹುತೇಕ ಫಲವನ್ನೆಲ್ಲ ರಾಕ್ಷಸರು, ಪಿಶಾಚಗಳು ಹಾಳು ಮಾಡಿಬಿಡ್ತಾರೆ. ಆದ್ರಿಂದ ಈ ದಾನಗಳು ವ್ಯರ್ಥ, ಈ ಜೀವನಗಳು ವ್ಯರ್ಥ. ಜೀವಿತಂಚ ವೃಥಾ ಯೇಷಾಂ ತಚ್ಛೃಣುಷ್ವ ಯುಧಿಷ್ಠಿರ. ಇನ್ನು ಮುಂದೆ ಯಾವ ಮನುಷ್ಯನ ಜೀವನ ವ್ಯರ್ಥ ಅಂತ ಅನ್ನೋದನ್ನು ಹೇಳ್ತೇನೆ, ಅದನ್ನು ಕೇಳು ಅಂತ ಹೇಳಿಕೊಟ್ಟಿದ್ದಾನೆ. ಏಮಾಂ ನ ಪ್ರತಿಪದ್ಯಂತೆ ಶಂಕರಂ ವಾ ನರಾಧಮಾಃ ಬ್ರಾಹ್ಮಣಾನ್ ವಾ ಮಹೀದೇವಾನ್ ವೃಥಾ ಜೀವಂತಿ ತೇನರಾಹ. ಈ ನನ್ನನ್ನಾಗಲಿ, ಶಂಕರನನ್ನಾಗಲಿ, ಮತ್ತೆ ಜ್ಞಾನಿಗಳಾದ ಬ್ರಾಹ್ಮಣರನ್ನಾಗಲಿ, ಶ್ರೇಷ್ಠರಾದಂತಹ ರಾಜರನ್ನಾಗಲಿ, ಬ್ರಾಹ್ಮಣಾನ್ವ ಮಹಿ ದೇವಾನ್ ಅಂತಿದೆ, ರಾಜರಲ್ಲ, ಭೂಲೋಕದ ದೇವತೆಗಳು ಅಂದರೆ ಬ್ರಾಹ್ಮಣರು. ಅವರನ್ನು ಶರಣು ಹೋಗಿ ಅವರ ಮೂಲಕ ತತ್ವವನ್ನು ತಿಳಿದು ಧರ್ಮದ ಜೀವನ ನಡೆಸದೇ ಇದ್ರೆ ಅವರ ಜೀವನ ವ್ಯರ್ಥ. ಮತ್ತೆ ಹೇತುಶಾಸ್ತ್ರೇಷು ಸಕ್ತಾಹ ಕುದೃಷ್ಟಿಪಥ ಮಾಶ್ರಿತಾಹ. ಇನ್ನು ಕೆಲವರು ವ್ಯರ್ಥವಾದಂತಹ ಶಾಸ್ತ್ರಗಳಲ್ಲಿ ತೊಡಗಿದವರು ಇರ್ತಾರೆ. ಹೇತುಶಾಸ್ತ್ರ ಅಂತ ಅವ್ರನ್ನ ಕರೀತಾರೆ. ಅದರಲ್ಲೂ ವ್ಯರ್ಥವಾದ ತರ್ಕಶಾಸ್ತ್ರ, ಯಾವುದೇ ಆಗಮದ ಬೆಂಬಲ ಇಲ್ಲದೆ ಇರುವಂತಹ, ಕೇವಲ ಕಾಲಹರಣಕ್ಕೆ ಉಪಯೋಗ ಆಗುವಂತಹ ಮತ್ತೆ ಪಾಂಡಿತ್ಯವನ್ನು ಮಾತ್ರ ಸೂಚನೆ ಮಾಡುವಂತಹ ಯಾವ ತರ್ಕಶಾಸ್ತ್ರ ಇದೆ ಅದೆಲ್ಲವೂ ಕೂಡ ವರ್ಜ್ಯ.
ಅಂತಹ ಶಾಸ್ತ್ರದಲ್ಲಿ ಆಸಕ್ತರಾದವರು, ನಾಸ್ತಿಕರ ದಾರಿಯನ್ನು ಹಿಡಿದವರು, ದುರ್ಮಾರ್ಗ ಹಿಡಿದವರು, ದೇವಾನ್ ನಿಂದಂತಿ ಅನಾಚಾರಾಹ, ಅವರ ಜೀವನವೂ ಕೂಡ ವ್ಯರ್ಥ. ಮತ್ತೆ ಕುಶಲೈಹಿ ಕೃತ ಶಾಸ್ತ್ರಾಣಿ ಪಠಿತ್ವಾಯೇ ನರಾಧಮಾಹ, ಈ ಜಗತ್ತಿನಲ್ಲಿ ಶ್ರೇಷ್ಠ ಶಾಸ್ತ್ರಗಳನ್ನು ರಚನೆ ಮಾಡಿದಂತಹ ಜ್ಞಾನಿಗಳು ಕೂಡ ಇದ್ದಾರೆ. ಸ್ವಯಂ ಭಗವಂತನ ಅನೇಕ ಗ್ರಂಥಗಳನ್ನು ರಚನೆ ಮಾಡಿದ್ದಾನೆ. ಆ ಬಳಿಕ ಬಂದಂಥವರು ಅನೇಕ ಜ್ಞಾನಿಗಳು ಗ್ರಂಥಗಳನ್ನು ರಚನೆ ಮಾಡಿದ್ದಾರೆ. ಆದರೆ ಕೆಲವರು ದುಷ್ಟಶಾಸ್ತ್ರಗಳನ್ನು ರಚನೆ ಮಾಡುವುದರಲ್ಲೂ ಕೂಡ ಕುಶಲರಾದವರು ಇದ್ದೇ ಇದ್ದಾರೆ. ಅಂಥವರು ಮಾಡಿದ ಗ್ರಂಥಗಳನ್ನು ಓದಿ ಜ್ಞಾನಿಗಳೆಲ್ಲರನ್ನೂ ಕೂಡ ಯಾರು ನಿಂದಿಸ್ತಾರೋ ಅವರ ಜೀವನ ಅಂತನ್ನೋದು ವ್ಯರ್ಥ. ದುರ್ಗೆಯನ್ನ ಮತ್ತೆ ಸ್ಕಂದನನ್ನ, ವಾಯುವನ್ನ, ಅಗ್ನಿಯನ್ನ, ಜಲವನ್ನ, ಸೂರ್ಯನನ್ನ, ತಂದೆ ತಾಯಿ ಗುರು ಅಂದ್ರೆ ಹಿರಿಯ, ಇಂದ್ರ, ಚಂದ್ರ ಇವರೆಲ್ಲರನ್ನೂ ನಿಂದಿಸ್ತಾ ಇದ್ರೆ ಅಂಥವ್ರು ಬಾಳುವಂತ ಬದುಕು ಕೂಡ ವ್ಯರ್ಥ. ಬೇಕಾದಷ್ಟು ಧನ ಇದೆ ಕೆಲವರಿಗೆ, ವಿದ್ಯಮಾನೇ ಧನೇ ಚಾಪಿ, ಅಷ್ಟು ಧನ ಇದ್ರೂ ಕೂಡ ದಾನ ಧರ್ಮ ಇತ್ಯಾದಿಗಳನ್ನ ಏನೂ ಮಾಡ್ತಾ ಇಲ್ಲ. ಹಾಗೆ ಮಾಡದೆ ಹೋದರೆ ಅವನ ಜೀವಮಾನವು ಕೂಡ ವ್ಯರ್ಥ. ತಾನೊಬ್ಬನೇ ಕೂತ್ಕೊಂಡು ಮೃಷ್ಟಾನ್ನವನ್ನು ಭೋಜನ ಮಾಡುವವನ ಜೀವನವೂ ವ್ಯರ್ಥ. ಇನ್ನು ಮುಂದೆ ದಾನ ಮಾಡಿದ್ರೆ ಆ ಫಲ ಅಂತನ್ನೋದು ಯಾವ ಕಾಲದಲ್ಲಿ ಫಲಿಸ್ತದೆ ಅಂತನ್ನೋದನ್ನು ಹೇಳ್ತೇನೆ, ಕೇಳು ಅಂತಾನೆ. ತಮೋಗುಣದಿಂದ ಕೂಡಿ ದಾನ ಮಾಡಿದ್ರೆ, ದಾನ ಮಾಡುವ ದಾನ ಒಂದು ಯೋಗ್ಯವಾದ ದಾನ ಆಗಿರಬಹುದು, ಆದರೆ ಅದರ ಹಿಂದೆ ತಾಮಸ ಮನೋಭಾವ ಇದ್ರೆ ಗರ್ಭದಲ್ಲಿದ್ದಾಗಲೇ ಅದರ ಫಲವನ್ನು, ಮುಂದೊಂದು ಬಾರಿ ಹುಟ್ಟಿದಾಗ ಗರ್ಭದಲ್ಲಿದ್ದಾಗಲೇ ಅದರ ಫಲವನ್ನು ಅನುಭವಿಸ್ತಾನೆ, ಅಲ್ಲೇ ಅನೇಕ ಥರದ ಕಷ್ಟಗಳನ್ನು ಹೊಂದುತ್ತಾನೆ ಅಂತ ಅರ್ಥ. ಮುಂದೆ ಇನ್ನೊಬ್ಬರ ಬಗ್ಗೆ ಹೊಟ್ಟೆ ಕಿಚ್ಚನ್ನು ಹೊಂದಿ ಅರ್ಥಲೋಭದಿಂದ, ಧನದ ಲೋಭದಿಂದ ಡಾಂಭಿಕವಾಗಿ ದಾನ ಮಾಡುವವನೇನಿದ್ದಾನೆ ಅವನು ಮುಂದೆ ಹುಟ್ಟಿ ಬಾಲಕನಾಗಿದ್ದಾಗ ಅದರ ಫಲವನ್ನು ಅನುಭವಿಸ್ತಾನೆ. ಮುಂದಿಲ್ಲಿ ಒಂದು ವಿಶಿಷ್ಟವಾದಂತಹ ಶಬ್ದ ಇದೆ, ಭೋಕ್ತುಂ ಭೋಗಾನ್ ಅಶಕ್ತಸ್ತು. ತನಗೆ ಬಹಳ ವಯಸ್ಸಾಗಿದೆ, ಇನ್ನು ಯಾವುದೇ ರೀತಿಯಾದಂತಹ ಭೋಗಗಳನ್ನು ಅನುಭವಿಸಲಿಕ್ಕೂ ಇನ್ನು ಶಕ್ತಿ ಇಲ್ಲ, ವ್ಯಾಧಿಗಳಿಂದ ರೋಗದಿಂದ ಪೀಡಿತ. ಅಂಥವನು ದಾನ ಮಾಡಿದರೆ ಅದರ ಫಲವನ್ನು ವೃದ್ಧಾಪ್ಯದಲ್ಲಿ ಅನುಭವಿಸ್ತಾನೆ. ಇದನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ಸ್ವಲ್ಪ ಕಷ್ಟ ಆಗ್ತದೆ. ಲಕ್ಷಾಲಂಕಾರ ಒಂಥರ ಅರ್ಥ ಮಾಡಿದೆ ಅದನ್ನ. ಅದರ ತಾತ್ಪರ್ಯ ಏನಿರಬಹುದು, ಲಕ್ಷಾಲಂಕಾರ ಏನು ಹೇಳಿದೆ ಅದನ್ನು ನೋಡೋಣ. ಭೋಕ್ತುಂ ಭೋಗಾನ್ ಅಶಕ್ತಸ್ತು ಅನ್ನುವಲ್ಲಿ ಯಹ ತಸ್ಮೈ ಇತಿ ಯೋಗ್ಯ ಪದ ಅಧ್ಯಾಹಾರೇಣ ಯೋಜನಾ ಅಂತ ಹೇಳ್ತದೆ ಲಕ್ಷಾಲಂಕಾರ. ನಾವು ಯಾರಿಗೆ ದಾನ ಕೊಡ್ತೀವಲ್ಲ, ಆ ದಾನಕ್ಕೆ ತಗೊಂಡವರು ಅದನ್ನ ಸ್ವೀಕಾರ ಮಾಡಿ ಅನುಭವಿಸಲಿಕ್ಕೆ ಶಕ್ತಿ ಉಳ್ಳವರಾಗಿರ್ಬೇಕು. ಅಂಥ ದಾನಗಳನ್ನ ಅವರು ಯಾವಾಗ ಆ ಶಕ್ತಿ ಉಳ್ಳವರು, ಯೌವನ ಉಳ್ಳವರು, ಮಧ್ಯ ವಯಸ್ಸು ಉಳ್ಳವರು, ಆವಾಗ ಅವ್ರಿಗೆ ಕೊಡಬೇಕು. ಅವರು ವಯಸ್ಸಾದ ತೀರಾ ವೃದ್ಧರಾದಾಗ ಅಂತ ಕೆಲವು ದಾನಗಳನ್ನ ಅವ್ರಿಗೆ ತಗೊಂಡೋಗಿ ಕೊಟ್ರೆ ಅವ್ರಿಗೆ ಅನುಭವಿಸ್ಲಿಕ್ಕೆ ಶಕ್ತಿ ಇರೋದಿಲ್ಲ. ಹಾಗಾದಾಗ ಆ ದಾನಗಳನ್ನ ಕೊಟ್ಟಿದ್ದು ವ್ಯರ್ಥ ಆಗ್ತದೆ. ಆದರೆ ಮುಂದೆ ಮತ್ತೊಂದು ಬಾರಿ ನಾವೇ ವೃದ್ಧರಾದಾಗ ಅದರ ಫಲವನ್ನು ಅನುಭವಿಸ್ತಾನೆ. ಯಾಕಂದ್ರೆ ನೀನು ವೃದ್ಧನಾದವನಿಗೆ ದಾನ ಮಾಡಿದೆ, ಆ ವೃದ್ಧನಾದವನಿಗೆ ಅದರಿಂದ ಉಪಯೋಗ ಏನೂ ಆಗಲಿಲ್ಲ, ನಿನಗೆ ಈಗ ವೃದ್ಧಾಪ್ಯದಲ್ಲಿ ಕಷ್ಟ ಬರಲಿ ಅಂತ ಹೇಳಿ ಅಂತ ಕಷ್ಟ ಬರ್ತದೆ ಅಂತ ಅರ್ಥ. ಇದು ಲಕ್ಷಾಲಂಕಾರ ಹೇಳುವಂತ ಅರ್ಥ. ಇನ್ನ ಭಾರತ ದರ್ಶನ ಪ್ರಕಾಶನದಲ್ಲಿ ಅರ್ಥ ಹೀಗೆ ಮಾಡ್ತಾರೆ, ತಾನು ಸ್ವಯಂ ಭೋಗಗಳನ್ನು ಭೋಗಿಸಲಿಕ್ಕೆ ಶಕ್ತನಾಗಿಲ್ಲ, ರೋಗಗಳ ಪೀಡಾ ಬೇರೆ, ಅಂಥವನು ದಾನ ಮಾಡಿದರೆ ಅದರ ಫಲವನ್ನು ಮುಂದೆ ವೃದ್ಧಾಪ್ಯದಲ್ಲಿ ಅನುಭವಿಸ್ತಾನೆ ಅಂತ. ಇದ್ರದ್ದು ತಾತ್ಪರ್ಯ ಹೇಳ್ಬೋದು ನಾವು. ಅದೇನೆಂದ್ರೆ, ಕೌಮಾರ ಆಚರೇತ್ ಪ್ರಾಜ್ಞ ಧರ್ಮಾನ್ ಭಾಗವತಾನಿಹ. ಧರ್ಮಾಚರಣೆಯನ್ನು ಯಾವಾಗ ಮಾಡಬೇಕು? ತೀರಾ ವೃದ್ಧನ ಆದ್ಮೇಲೆ ನಮ್ಮ ಕೈಯಿಂದ ಏನೂ ಸಾಧ್ಯ ಆಗದೇ ಇರುವಾಗ ಧರ್ಮಾಚರಣೆ ಮಾಡ್ತೇವೆ ಅಂತಲ್ಲ. ಈಗ ನಮಗೆ ಯೌವನ ಇದ್ದಾಗ, ಮಧ್ಯ ವಯಸ್ಸಿದ್ದಾಗ, ಮಾಡುವ ಶಕ್ತಿ ಇದ್ದಾಗ ಅನೇಕ ಥರದ ಧರ್ಮಾಚರಣೆಗಳನ್ನು ಮಾಡಿಬಿಡಬೇಕು. ಆ ಮಾಡುವ ಧರ್ಮಾಚರಣೆಗಳಲ್ಲಿ ದಾನವೂ ಕೂಡ ಸೇರಿದೆ. ನಮಗೆ ಯೌವನದಲ್ಲಿಯೇ ಧನ ಮದ ಇರೋದರಿಂದ, ಅಧಿಕಾರ ಮದ ಇರೋದರಿಂದ, ಮತ್ತು ಮಧ್ಯ ವಯಸ್ಸಿನಲ್ಲೂ ಕೂಡ ಅಂತ ಸಮಸ್ಯೆಗಳು ಮುಂದುವರಿಯೋದರಿಂದ ಆವಾಗ ಧರ್ಮಾಚರಣೆಯಲ್ಲಿ ಬುದ್ಧಿಯೇ ಬರೋದಿಲ್ಲ, ದಾನ ಮಾಡಬೇಕು ಅಂತ ಅನಿಸೋದೂ ಇಲ್ಲ. ಇನ್ನ
ತಾನು ಮುದುಕನಾದಾಗ ಇನ್ಯಾವುದೇ ಭೋಗವನ್ನು ತನಗೆ ಅನುಭವಿಸ್ಲಿಕ್ಕೆ ಶಕ್ತಿ ಇಲ್ಲದೆ ಇದ್ದಾಗ ಆವಾಗ ಏನೋ ಸ್ವಲ್ಪ ತಿಳುವಳಿಕೆ ಬರ್ತದೆ ಕೆಲವರಿಗೆ. ನಾನೇನೋ ಸತ್ಕರ್ಮಗಳನ್ನು ಮಾಡಬೇಕಾಗಿತ್ತು, ನನಗೆ ಯೌವನ ಇದ್ದಾಗ ಮಾಡಲಿಲ್ಲ, ಈಗ ವೃದ್ಧಾಪ್ಯ ಬಂದಾಗಾದ್ರೂ ಏನಾದರೂ ದಾನ ಮಾಡಿಬಿಡೋಣ ಅಂತ ಅವನಿಗೆ ದಾನ ಮಾಡುವ ಬುದ್ಧಿ ಬರಬಹುದಾಗ. ಆಗ ದಾನ ಮಾಡಿದರೆ ಮುಂದಿನ ಇನ್ನೊಂದು ಜನ್ಮದಲ್ಲಿ ಅವನು ತಾನು ವೃದ್ಧನಾಗಿದ್ದಾಗ ಕಷ್ಟಪಡ್ತಾನೆ. ನೀನು ಸರಿಯಾದ ವಯಸ್ಸಿದ್ದಾಗ ಸರಿಯಾದ ತಿಳುವಳಿಕೆಯ ಮೂಲಕ ಸತ್ಪಾತ್ರನಿಗೆ ದಾನ ಮಾಡಬೇಕಾಗಿತ್ತು, ಅದನ್ನು ಬಿಟ್ಟು ಮುದುಕನಾದಾಗ ದಾನ ಮಾಡಿದೆ, ಅದರ ಫಲ ನಿನಗೆ ಸಿಗದೆ ಹೋಗಲಿ, ನಿನಗೂ ಕೂಡ ಮುಂದಿನ ವೃದ್ಧಾಪ್ಯದಲ್ಲಿ ಮತ್ತಷ್ಟು ಕಷ್ಟ ಬರುವಂತಾಗಲಿ ಅಂತ ಒಂದು ಶಾಪ ಅವನಿಗೂ ಕೂಡ ಬಂದುಬಿಡ್ತದೆ. ದೈವ ಶಾಪ, ಅದು ಭಗವಂತ ಕೊಟ್ಟ ಶಾಪ ಅಂತ ಅದರ ತಾತ್ಪರ್ಯ ಆಗ್ತದೆ. ಭಾರತ ದರ್ಶನದಲ್ಲಿ ಹೇಳಿದ್ದೀನಿ, ಹೀಗೆ ಅರ್ಥ ಮಾಡ್ಕೋಬಹುದು. ಆದರೆ ಲಕ್ಷಾಲಂಕಾರದಲ್ಲಿ ಯಾರು ಅಂತ ಅಧ್ಯಾಹಾರ ಮಾಡ್ಕೋಬೇಕು. ಅದು ಶ್ಲೋಕದಲ್ಲಿ ಇಲ್ಲ. ಯಾರಿಗೆ ಭೋಗವನ್ನು ಭೋಗಿಸ್ಲಿಕ್ಕೆ ಶಕ್ತಿನೇ ಇಲ್ವೋ, ದಾನ ಸ್ವೀಕಾರ ಮಾಡಿದ ವಸ್ತುವನ್ನು ಅನುಭವಿಸ್ಲಿಕ್ಕೆ ಶಕ್ತಿ ಇಲ್ವೋ ಅಂಥವನಿಗೆ ಕೊಟ್ಟ ದಾನ ವ್ಯರ್ಥ ಅಂತ ಅವ್ರೇನು ಹೇಳಿದಾರಲ್ಲ, ಅದು ಅಂತ ಪದವನ್ನು ಅಧ್ಯಾಹಾರ ಮಾಡ್ಕೋಬೇಕಾಗ್ತದಲ್ಲ. ಆದ್ರಿಂದ ಲಕ್ಷಾಲಂಕಾರದ ವ್ಯಾಖ್ಯಾನ ಅಷ್ಟು ಸಮಂಜಸ ಆಗೋದಿಲ್ಲ. ಅರ್ಥದ ದೃಷ್ಟಿಯಿಂದ ಸರಿ ಇದೆ, ಆದರೆ ಆ ಶಬ್ದಗಳಿಂದ ಹಾಗೆ ಅರ್ಥ ಬರ್ತದ, ಅದ್ಯಾಕೋ ನನಗೆ ಸಮಾಧಾನ ಆಗಲಿಲ್ಲ. ಆದ್ರಿಂದ ಭಾರತ ದರ್ಶನ ಪ್ರಕಾಶನದಲ್ಲಿ ಏನು ಅನುವಾದ ಮಾಡಿದ್ದಾರೆ ಆ ಅರ್ಥವನ್ನು ಇಟ್ಕೊಳ್ಳೋಣ. ನಮಗೆ ಕೊಡ್ಲಿಕ್ಕೆ ಶಕ್ತಿ ಇರುವಾಗ, ವಯಸ್ಸಿರುವಾಗ ಈ ಧರ್ಮಾಚರಣೆಗಳನ್ನು ಮಾಡಬೇಕು, ದಾನವನ್ನು ಕೊಟ್ಟು ಬಿಡಬೇಕು ಅಂತ ಅದರ ಅಭಿಪ್ರಾಯ ಆಗ್ತದೆ. ಮಹಾಭಾರತದಲ್ಲಿ ಈ ಸಭಾಪರ್ವದಲ್ಲಿ ಇದ್ದಿರಬೇಕು ಒಂದು ಶ್ಲೋಕ ಬರ್ತದೆ, ನನಗದರ ನೆನಪಾಗ್ತದೆ ಈಗ. ಭೋಜ್ಯಂ ಭೋಜನ ಶಕ್ತಿಶ್ಚ ರತಿಶಕ್ತಿರು ವರಾಂಗನ ದಾನಂ ವಿಭವ ಶಕ್ತಿಶ್ಚ ನ ಅಲ್ಪಸ್ಯ ತಪಸಃ ಫಲಂ ಅಂತ. ಒಬ್ಬರಿಗೆ ಬೇಕಾದಷ್ಟು ಭೋಗ ಪದಾರ್ಥಗಳಿವೆ, ತಿನ್ಲಿಕ್ಕೆ ಉಣ್ಲಿಕ್ಕೆಲ್ಲ ಬೇಕಾದಷ್ಟಿದೆ, ಆದರೆ ಅದು ಅನುಭವಿಸಕ್ಕೆ ಬೇಕಾದ ಶಕ್ತಿಯೇ ಅವರಿಗಿಲ್ಲ. ಮತ್ತೆ ಸುಂದರಿಯಾದಂಥ ಪತ್ನಿ ಮನೆಯಲ್ಲಿದ್ದಾಳೆ, ಆದರೆ ಇವರಿಗೆ ಸುಖ ಪಡುವ ಯೋಗ ಇಲ್ಲ. ದೈಹಿಕವಾದ ಸುಖ ಅಂತನೇ ಅಲ್ಲ, ಮಾನಸಿಕವಾಗಿ ಅಂತರಂಗದಲ್ಲಿಯೂ ಬಹಿರಂಗದಲ್ಲೂ ಸುಂದರಿಯಾದಂಥ ಪತ್ನಿ ಇದ್ದಾಳೆ, ಅವಳ ಜೊತೆ ಹೊಂದಾಣಿಕೆ ಮಾಡಿಕೊಂಡು ಬದುಕುವ ಯೋಗ ಇಲ್ಲ ಇವರಿಗೆ. ರತಿಶಕ್ತಿ ಅಂತ ಶಬ್ದ ಇದೆ ಅಲ್ಲಿ ಮೂಲದಲ್ಲಿ. ರತಿಶಕ್ತಿ ಅಂದ್ರೆ ವಾಸ್ತವಿಕವಾಗಿ ದೈಹಿಕ ಸಮಾಗಮನೇ ಅಂತಾನೆ ಅರ್ಥ ಏನಲ್ಲ, ಆ ಅರ್ಥನೂ ಅಲ್ಲ ಅಂತಲ್ಲ, ಆ ಅರ್ಥ ಮಾತ್ರ ಅಲ್ಲ. ಪತ್ನಿ ದೈಹಿಕವಾಗಿ ಸಮರ್ಥಳಿದ್ದಾಳೆ, ಗಂಡ ಅಸಮರ್ಥ ಅನಾಸಕ್ತ ಆಗಿಬಿಟ್ರೆ ಅದು ಒಂದು ದೊಡ್ಡ ಸಮಸ್ಯೆನೆ. ಅವನಿಗೂ ಸಮಸ್ಯೆ, ಅವಳಿಗೂ ಸಮಸ್ಯೆ. ಅದರ ಜೊತೆಗೆ ದೈಹಿಕವಾದ ಸಮಾಗಮ ಇತ್ಯಾದಿಗಳನ್ನು ಅರ್ಥ ಹೇಳೋದಕ್ಕಿಂತ ಅವಳು ಉತ್ತಮ ವ್ಯಕ್ತಿತ್ವದವಳಿದ್ದಾಳೆ, ಇವನಿಗೆ ಅವಳ ಜೊತೆ ಹೊಂದ್ಕೊಂಡು ಯೋಗವೇ ಇಲ್ಲ, ಹೊಂದ್ಕೊಂಡು ಬದುಕುವ ಯೋಗ ಇಲ್ಲ. ಇದು ಪುರುಷನ ದೃಷ್ಟಿಯಲ್ಲಿ ಇಟ್ಕೊಂಡು ಹೇಳಿದ್ದಾಯಿತು. ಸ್ತ್ರೀಯನ್ನು ಕೇಂದ್ರೀಕರಿಸಿಕೊಂಡು ಹೇಳ್ಬೋದು, ಗಂಡನೂ ಕೂಡ ಎಲ್ಲ ದೃಷ್ಟಿಯಿಂದ ಅನುಕೂಲವಂತ ಇದ್ದಾನೆ, ಆದರೆ ಹೊಂದಾಣಿಕೆ ಮಾಡಿಕೊಂಡು ಬದುಕದೆ ವ್ಯರ್ಥವಾದ ಕಾರಣಕ್ಕಾಗಿ ಕಲಹ ಮಾಡಿಕೊಂಡು ಕೋಲಾಹಲ ಮಾಡಿಕೊಂಡು ಬದುಕುವಂತ ಸ್ತ್ರೀಯರು ಇರ್ತಾರಲ್ಲ ಜಗತ್ತಿನಲ್ಲಿ. ಎಲ್ಲ ಕಡೆನೂ ಅತಿರೇಕಗಳು ಇದ್ದೇ ಇರ್ತವೆ. ಇದು ಒಂದು ದುರಂತವೇ, ಜೀವನದ ಒಂದು ವ್ಯಂಗ್ಯವೇ ಇದು. ಮುಂದೆ ದಾನಂ ವಿಭವ ಶಕ್ತಿಶ್ಚ, ಬೇಕಾದಷ್ಟು ಸಂಪತ್ತಿದೆ, ಆದರೆ ದಾನ ಮಾಡಬೇಕು ಅನ್ನೋ ಮನಸ್ಸೇ ಇಲ್ಲ. ಇಂಥವೆಲ್ಲ ನಡೀತಿರ್ತಾವೆ ಜಗತ್ತಿನಲ್ಲಿ. ಆದರೆ ಹಿಂದಿನ ಜನ್ಮದಲ್ಲಿ ನೀವು ದೊಡ್ಡ ಪ್ರಮಾಣದ ಪುಣ್ಯ ಏನಾದರೂ ಮಾಡಿದ್ದಿದ್ರೆ ಆಗ ಆ ಪುಣ್ಯದ ಫಲವಾಗಿ ನಿಮಗೆ ಈ ಜನ್ಮದಲ್ಲಿ ಅನುಭವಿಸಲಿಕ್ಕೆ ಬೇಕಾದಷ್ಟು ಪದಾರ್ಥಗಳು ಸಿಗ್ತವೆ, ತಿನ್ಲಿಕ್ಕೆ ಉಣ್ಲಿಕ್ಕೆ ಸಿಗ್ತದೆ, ಒಂದು ಅನುಭವಿಸಲಿಕ್ಕೆ ಶಕ್ತಿಯೂ ಬರ್ತದೆ. ನಿಮಗೆ ಕಡಲೆ ಇದ್ದಾಗ ಕಡಲೆಯನ್ನು ತಿನ್ನಲಿಕ್ಕೆ ಹಲ್ಲು ಇರ್ತದೆ. ಹಾಗೆ ಹಿಂದಿನ ಜನ್ಮದಲ್ಲಿ ಅನೇಕ ಥರದ ಪುಣ್ಯಗಳನ್ನು ನೀವು ಮಾಡಿದ್ರೆ, ಯಾವ ಸ್ತ್ರೀಗೂ ಯಾವ ಪುರುಷನಿಗೂ ಕಾಟ ಕೊಡದೆ, ತೊಂದರೆ ಕೊಡದೆ, ಯಾರ ಸಂಸಾರಕ್ಕೂ ತೊಂದರೆ ಕೊಡದೆ ಬದುಕಿದ್ದಾದ್ರೆ ಈ ಜನ್ಮದಲ್ಲೂ ದಾಂಪತ್ಯ ಸುಖ ಇರ್ತದೆ, ಸ್ತ್ರೀಗೂ ಇರ್ತದೆ, ಪುರುಷನಿಗೂ ಇರ್ತದೆ. ಅದು ದೊಡ್ಡ ತಪಸ್ಸಿನ ಫಲ ಅಂತ ಹೇಳ್ತಾರೆ ಅದನ್ನು. ಮತ್ತೆ ಹಾಗೆ ದಾನಂ ವಿಭವ ಶಕ್ತಿ ಅಷ್ಟೇ, ಬೇಕಾದಷ್ಟು ಸಂಪತ್ತು ನಿಮ್ಮ ಬಳಿಯೇ, ನಿಮ್ಮ ಮನೆಯಲ್ಲೇ ಕಾಲು ಮುರಿದುಕೊಂಡು ಬಿದ್ದಿದೆ, ಲಕ್ಷ್ಮಿ ಬಿದ್ದಿದ್ದಾಳೆ. ನಿಮಗದನ್ನು ದಾನ ಮಾಡಬೇಕು ಅನ್ನುವಂಥ ಒಂದು ಉತ್ಸಾಹ ಮನೋಭಾವ ಇರುವುದೇನಿದೆ, ಅದಕ್ಕೂ ಕೂಡ ನೀವು ಹಿಂದೆ ಪುಣ್ಯ ಮಾಡಿರಬೇಕು, ಪಡ್ಕೊಂಡು ಬಂದಿರಬೇಕು ಅಂತ ಹೇಳ್ತಿರ್ತಾರಲ್ಲ.
ಪಡೆದುಕೊಂಡು ಬಂದಿದ್ರೆ ಈಗ ಸಂಪತ್ತು ಸಿಗ್ತದೆ, ಸಂಪತ್ತನ್ನು ದಾನದಲ್ಲಿ ವಿನಿಯೋಗಿಸಬೇಕು ಅನ್ನುವಂಥ ಎಚ್ಚರವೂ ಇರ್ತದೆ. ಹಾಗೆ ಪಡ್ಕೊಂಡು ಬಂದಿದ್ರೇನೆ ಅಂತರಂಗದಲ್ಲೂ ಬಹಿರಂಗದಲ್ಲೂ ಸುಂದರನಾದಂತಹ ಒಬ್ಬ ಸಂಗಾತಿ ವ್ಯಕ್ತಿಗೆ ಸಿಗ್ತಾನೆ. ಸ್ತ್ರೀಗೆ ಪುರುಷ ಸಿಗ್ತಾನೆ, ಪುರುಷನಿಗೆ ಸ್ತ್ರೀ ಸಿಗ್ತಾಳೆ. ಹಾಗೆ ನೆಮ್ಮದಿಯಿಂದ ಕೂಡಿದಂತಹ ಒಂದು ದಾಂಪತ್ಯ ಜೀವನ ಸಿಗ್ತದೆ. ಹಾಗೇನೆ ಪಡ್ಕೊಂಡು ಬಂದಿದ್ರೇನೆ ಅನುಭವಿಸಲಿಕ್ಕೆ ಪದಾರ್ಥಗಳು ಇರ್ತವೆ, ಅನುಭವಿಸಲಿಕ್ಕೆ ಬೇಕಾದಂತಹ ಶಕ್ತಿಯೂ ಇರ್ತದೆ. ಯೌವನದಲ್ಲಿ ಅದೆಲ್ಲ ಸಿಗ್ತವೆ ಅಂತ ಅದರ ಆ ಒಂದು ಮಾತು ಮಹಾಭಾರತದಲ್ಲೇ ಬಂದಿದೆ. ಅದನ್ನು ಈಗ ದಾನ ಅಂತ ಅನ್ನೋದಕ್ಕೆ ಸಂಬಂಧಪಟ್ಟಾಗ ನಾನು ನೆನಪು ಮಾಡಿಕೊಂಡೆ ಅಷ್ಟೇ. ಇಲ್ಲೆಲ್ಲ ಬಂತಲ್ಲ, ಅವನು ಬಾಲ್ಯದಲ್ಲಿ ಅದನ್ನು ಅನುಭವಿಸ್ತಾನೆ, ಮತ್ತೆ ಗರ್ಭದಲ್ಲಿದ್ದಾಗ ಅನುಭವಿಸ್ತಾನೆ, ವೃದ್ಧಾಪ್ಯದಲ್ಲಿ ಅನುಭವಿಸ್ತಾನೆ ಅಂತ. ಸರಿಯಾಗಿ ದಾನ ಮಾಡಿಲ್ಲದೆ ಹೋದರೆ, ದುರ್ಗುಣಗಳ ಮೂಲಕ ದಾನ ಮಾಡಿದ್ರೆ, ದುರ್ಭಾವನೆಯ ಮೂಲಕ ದಾನ ಮಾಡಿದ್ದಾದ್ರೆ, ಕೆಲವನ್ನ ಬಾಲ್ಯದಲ್ಲಿ, ಕೆಲವನ್ನ ಗರ್ಭಾವಸ್ಥೆಯಲ್ಲಿ, ಕೆಲವೊಂದು ವೃದ್ಧಾಪ್ಯದಲ್ಲಿ ಅನುಭವಿಸ್ತಾನೆ ಅಂತೆಲ್ಲ ಬಂತಲ್ಲ, ಅದಕ್ಕೆಲ್ಲ ಅನೇಕ ಅರ್ಥಗಳಿರ್ತವೆ. ಬಾಲಕನಾಗಿದ್ದಾಗ ಅವನಿಗೆ ಅವನ ದೈಹಿಕವಾದಂತಹ ಮತ್ತು ಮಾನಸಿಕವಾದ ಹಾಗೆ ಬೌದ್ಧಿಕವಾದ ಬೆಳವಣಿಗೆ, ಅರ್ಥಾತ್ ಅವನ ಶಿಕ್ಷಣ, ಅದಕ್ಕೆ ಬೇಕಾದಂತಹ ಎಲ್ಲ ಅನುಕೂಲಗಳು ಸಿಗದಂತೆ ಆಗ್ತವೆ ಹಿಂದೆ ತಪ್ಪು ಮಾಡಿದ್ರಿಂದ. ಆ ಮೂಲಕ ಅವನು ಬೌದ್ಧಿಕವಾಗಿ ಮತ್ತು ದೈಹಿಕವಾಗಿ ದುರ್ಬಲ ಆಗಿಬಿಡ್ತಾನೆ. ಇದು ಆ ಬಾಲಕನಾಗಿದ್ದಾಗ ಅನುಭವಿಸುವುದು ಅಂತ ಅರ್ಥ. ಗರ್ಭದಲ್ಲೇ ಇದ್ದಾಗ ಅನುಭವಿಸುವುದು ಅಂದ್ರೆ ಸರಿಯಾದ ಗರ್ಭದ ಅನುಕೂಲಗಳಿಲ್ಲದ ಕಾರಣಕ್ಕಾಗಿ ಹುಟ್ಟಲಿಕ್ಕೆ ಸಾಧ್ಯ ಆಗೋದಿಲ್ಲ. ಹುಟ್ಟಿದ್ರೂ ಕೂಡ ಸತ್ತೋಗಿಬಿಡ್ತಾನೆ ಬೇಗ. ಒಟ್ಟಾರೆ ಒಂದು 9 ತಿಂಗಳು ಗರ್ಭದಲ್ಲಿದ್ದು ಕಷ್ಟಪಟ್ಟಿದ್ದೇ ಬಂತು, ಮುಂದೊಂದು 60-70 ವರ್ಷ ನೆಮ್ಮದಿಯಾಗಿ ಬದುಕ್ತೀನಿ ಅನ್ನೋದಿಲ್ಲ. ಕಷ್ಟಪಟ್ಟದ್ದು ಅದು ಒಂದು ಪ್ರಾರಬ್ಧವೇ. ಹೀಗೆ ಗರ್ಭದಲ್ಲಿದ್ದಾನೆ ಅನುಭವಿಸುವುದು ಅನ್ನೋದಕ್ಕೆ ಅರ್ಥ ಆಗಬಹುದು. ವೃದ್ಧಾಪ್ಯದಲ್ಲಿದ್ದಾಗ ಸರಿಯಾದ ಔಷಧೋಪಚಾರಗಳಿಗೆ ಅನುಕೂಲವಿಲ್ಲದೆ, ಆರ್ಥಿಕ ಅನುಕೂಲ ಇಲ್ಲದೆ, ಅನೇಕ ಥರದ ಪೂರ್ವಗ್ರಹಗಳು, ನಾನಾ ಥರದ ಕಾಂಪ್ಲೆಕ್ಸ್ಗಳು ಇದರಿಂದ ಪೀಡಿತ ಆಗಿ ಆ ವೃದ್ಧಾಪ್ಯದಲ್ಲಿ ಕಷ್ಟಪಡುವಂತ ಪ್ರಸಂಗ ಬರ್ತದೆ. ಹಿಂದೆ ಮಹಾಭಾರತದಲ್ಲಿ ಶಾಂತಿ ಪರ್ವದಲ್ಲೇ ಬಂದಿದೆ. ಯಸ್ಯಾಂ ಅವಸ್ಥಾಯಾಂ ಯತ್ಯತ್ ಕರ್ಮ ಕುರುತೆ ತಸ್ಯಾಂ ಅವಸ್ಥಾಯಾಂ ತದನುಭವತಿ ಅಂತ. ಶ್ಲೋಕ ನನಗೆ ನೆನಪಿಗೆ ಬರ್ತಿಲ್ಲ ಈಗ ನಾವು ಯಾವ್ಯಾವ ಅವಸ್ಥೆಯಲ್ಲಿ, ಯಾವ್ಯಾವ ಹಂತದಲ್ಲಿ ಏನೇನು ಕರ್ಮಗಳನ್ನು ಮಾಡಿದ್ದೇವೆ, ಯಾವ ದುಷ್ಕರ್ಮಗಳನ್ನ, ಅದನ್ನು ಮುಂದಿನ ಜನ್ಮದಲ್ಲಿ ಅದದೇ ಹಂತದಲ್ಲಿ, ಯಾವ ಜನ್ಮದಲ್ಲಿ ನಮಗೆ ಯಾವಾಗ ಏನು ಸಿಗಬೇಕಾಗಿತ್ತೋ ಪಾಪದ ಫಲವಾಗಿ ಆ ಸಿಗುವುದು ತಪ್ಪಿ ಹೋಗ್ತದೆ. ಸರಿಯಾದ ರೀತಿಯಲ್ಲಿ ದೈವ ನಮಗೆ ಕೈ ಕೊಡ್ತದೆ. ಅದನ್ನ ಅಲ್ಲಿ ನಾವು ಗಮನಿಸಬೇಕು. ಧರ್ಮ ಅಷ್ಟು ಸೂಕ್ಷ್ಮವಾಗಿದೆ. ಯಾವಾಗ ಮನುಷ್ಯನನ್ನು ಎಲ್ಲಿ ಅದು ಆಟ ಆಡಿಸ್ತದೆ ಹೇಳಲಿಕ್ಕೆ ಬರೋದಿಲ್ಲ. ಎಲ್ಲಿ ಮೇಲೆ ಏರಿಸ್ತದೋ ಅಲ್ಲಿ ಏರಿಸ್ತದೆ, ಎಲ್ಲಿ ತಗೊಂಡೋಗಿ ಬೀಳಿಸ್ಬೇಕೋ ಅಲ್ಲಿ ಬೀಳಿಸಿ ಬಿಡ್ತದೆ. ಎಲ್ಲರೂ ಕೂಡ ತುಂಬಾ ಆಲೋಚನೆ ಮಾಡಬೇಕಾದಂಥ ಒಂದು ವಿಷಯ ಇದೆಲ್ಲ. ತುಂಬಾ ದೊಡ್ಡದಿದೆ. ಇದಕ್ಕೆ ವಿರುದ್ಧವಾಗಿ ಶ್ರದ್ಧೆಯಿಂದ ದಾನ ಮಾಡಿದರೆ, ತಾನು ಪವಿತ್ರನಾಗಿದ್ದು ದೈಹಿಕವಾಗಿ ಮಾನಸಿಕವಾಗಿ ಪವಿತ್ರನಾಗಿ ಶ್ರದ್ಧೆಯಿಂದ ಇನ್ನೊಬ್ಬರಿಗೆ ದಾನ ಮಾಡಿದರೆ, ಆ ದಾನದ ಫಲವನ್ನ ತಾನು ಕೂಡ ಮುಂದೆ ಯೌವನದಲ್ಲಿ ತನಗೆ ಅಗತ್ಯ ಇದ್ದಾಗ ಅನುಭವಿಸ್ತಾನೆ. ಮತ್ತೆ ದಾನಕ್ಕೆ ಯೋಗ್ಯವಾದಂತಹ ವಸ್ತುಗಳನ್ನ ತಾನೇ ಅಲ್ಲಿ ತೆಗೆದುಕೊಂಡು ಹೋಗಿ ಕೊಟ್ರೆ ಅವನು ಕೂಡ ಸ್ವಯಂ ನೀತ್ವ ಕೊಟ್ಟರೆ ಅದಕ್ಕೆ ಇನ್ನೂ ಹೆಚ್ಚಿನ ಫಲ ಇದೆ. ತನ್ನ ಮನೆಗೆ ತಗೊಂಡೋಗಿ ತನ್ನ ಮನೆಗೆ ಕರೆಸಿ ದಾನ ಕೊಡುವುದಕ್ಕಿಂತ ಅಲ್ಲಿದ್ದವರಿಗೆ ದಾನ ಮಾಡುವುದೇನಿದೆ ಅದು ಇನ್ನೂ ಹೆಚ್ಚಿನದು. ಸಾಯುವವರೆಗೂ ಎಲ್ಲಾ ಕಾಲದಲ್ಲೂ ಕೂಡ ದಾನದ ಫಲವನ್ನು ಅನುಭವಿಸ್ತಾನೆ ಅಂತ ವರ್ಣನೆ ಮಾಡ್ತಾರೆ. ಅಲ್ಲಿಗೆ ಸುಮಾರು 52 ಶ್ಲೋಕಗಳಿವು. ಒಂದೊಂದು ಪಾಠದಲ್ಲಿ ಒಂದೊಂದು ಥರ ಇರಬಹುದು. 47, 52 ಹೀಗೆಲ್ಲ ಈ ಭಾಗ ಸಮಾಪ್ತವಾಗಿದೆ.